ಚಿಕ್ಕೋಡಿ ಅಖಿಲ್ ಭಾರತ್ ಸರ್ಕಾರಿ ನೌಕರರ ರಾಜ್ಯ ಸಂಘದ ಕರೆಯ ಮೇರೆಗೆ ಕೇಂದ್ರ ಸರ್ಕಾರದ ಮಾನ್ಯ ಆರ್ಥಿಕ ಮಂತ್ರಿಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಸಂಸತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆಯಾದ ವಿಷಯವನ್ನು ಇಲ್ಲಿಗೆ ಕೈಬಿಡುವಂತೆ ನಿವೃತ್ತ ನೌಕರರ ಶೈಕ್ಷಣಿಕ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಅರ್ಬಾವಿ ಆಗ್ರಹ ಮಾಡಿದರು. 25 ಮಾರ್ಚ್ 2025ರಂದು ಹಾಗೂ 1/1/2026ರಿಂದ ನಿವೃತ್ತ ನೌಕರರಿಗೆ ಕುಟುಂಬ ಪಿಂಚಣಿದಾರರಿಗೆ ವಾರ್ಷಿಕವಾಗಿ ನೀಡುವ 2 ತುಟ್ಟಿ ಭತ್ಯೆ, ಡಿಎ ಮತ್ತು ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳನ್ನು ನೀಡುವುದಿಲ್ಲ ಎಂದು ಲೋಕಸಭೆಯಲ್ಲಿ ಚರ್ಚಿಸಿದ ಹಿನ್ನೆಲೆಯಲ್ಲಿ ಇಂದು ಚಿಕ್ಕೋಡಿಯ ಉಪವಿಭಾಗದ ಅಧಿಕಾರಿಗಳ ಕಚೇರಿಯ ಗ್ರೇಡ್ 2 ಶ್ರೀಮತಿ ಪ್ರಮೀಳಾ ದೇಶಪಾಂಡೆ ಇವರ ಮುಖಾಂತರ ದೇಶದ ಪ್ರಧಾನಮಂತ್ರಿಯವರಿಗೆ ಶಾಂತಿಯುತವಾಗಿ ಮನವಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಎನ್ಎಲ್ ಒಂಟಿಗೆ, ಪಿವಿ ನಾಯ್ಕ್, ಐಜಿ ಹಳ್ಳೊಳ್ಳಿ, ಬಿಸಿ ಬಸ್ತವಾಡೆ, ಎ ಪಟೇಲ್, ಎಜೆ ಮುಲ್ಲಾ, ಪಿಎನ್ ಖೋತ್, ಎ ಮದ್ರಾಸೆ, ಜೆಬಿ ಕೊರವ್, ಜಿಆರ್ ದಿನಕರ್ ಉಪಸ್ಥಿತರಿದ್ದರು. ಆ ಮನವಿಯನ್ನು ಏನಿದೆ ಪಾತ್ರದೊಳಗೆ 1/1/2026ರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಿವೃತ್ತ ನೌಕರರಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಆರ್ಥಿಕ ಸೌಲಭ್ಯಗಳಲ್ಲಿ ತುಟ್ಟಿ ಭತ್ಯೆಗಳಿರ್ಬೋದು, ಆಮೇಲೆ ಪ್ರತಿ 5 ವರ್ಷಕ್ಕೊಮ್ಮೆ ವೇತನ ಶ್ರೇಣಿಗಳಿರ್ತಕ್ಕಂಥ ಶ್ರೇಣಿಗಳಿರ್ಬೋದು, ನಿವೃತ್ತಿ ಅಂಚಿನಲ್ಲಿದ್ದಾಗ ಇಂಥ ಒಂದು ಸರ್ಕಾರದ ಯೋಜನೆಗಳನ್ನು, ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ಕೀಮ್ಗಳನ್ನು ಅವುಗಳನ್ನು ತಡೆ ಹಿಡಿಬೇಕು ಅಂತ ತಿಳ್ಕೊಂಡು 2025 ಕೇಂದ್ರ ಸರ್ಕಾರದ ಒಂದು ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆಯನ್ನು ಅಲ್ಲಿಗೆ ಕೈಬಿಟ್ಟು ಆದೇಶ ಮಾಡಲಾರದೆ 60 ವರ್ಷದ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥವ್ರು ಬೀದಿಗೆ ಯಾವ ಕಾಲಕ್ಕೂ ಬರಬಾರದು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಸುಮಾರು 30, 35, 40 ವರ್ಷಗಳ ಸೇವೆಯನ್ನು ಮಾಡಿ ಕೊನೆಗೆ ನಿವೃತ್ತಿ ಅಂಚಿನಲ್ಲಿ ನಾವೆಲ್ಲ ಈ ರೀತಿ ಒಂದು ರೀತಿ ಬಸ್ ಸ್ಟ್ಯಾಂಡ್ ಮೇಲೆ ನಿಂತು ಮೇಡಮ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಸಂದರ್ಭ ಯಾವ ಕಾಲಕ್ಕೂ ಬರಬಾರ್ದು. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಈಗ ತಾನೇ 1/7/2022ರಿಂದ 31/7/2024 ಈ ಮಧ್ಯದೊಳಗೆ ನಿವೃತ್ತಿ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಎಲ್ಲ 33 ಇಲಾಖೆಗಳಿಗೂ ಕೂಡ DCRG ಇರ್ಬೋದು, ಕಂಪ್ಯೂಟೇಷನ್ ಇರ್ಬೋದು, EL ಇರ್ಬೋದು, ಹೀಗೆ ಇವುಗಳನ್ನು ಕೂಡ ಕಟ್ ಮಾಡಿ ಒಬ್ಬ ನಿವೃತ್ತ ನೌಕರಿಗೆ ಬರ್ತಿರ್ತಕ್ಕಂಥ 8 ರಿಂದ 10 ಲಕ್ಷ ರೂಪಾಯಿಯನ್ನ ಕೊರತೆ ಮಾಡಿರ್ತಕ್ಕಂಥ ಘನವೆತ್ತ ರಾಜ್ಯ ಸರ್ಕಾರನೂ ಕೂಡ ಬಹಳಷ್ಟು ನಿವೃತ್ತ ನೌಕರರಿಗೆ ಅನ್ಯಾಯ ಮಾಡಿದೆ. ಮುಂದೊಂದು ದಿನ ಇದೇ ಪರಿಪಾಠವನ್ನು ಮುಂದುವರೆದಾದ್ರೆ ಬಹುಶಃ ಸೇವೆಯಲ್ಲಿರ್ತಕ್ಕಂಥವ್ರಿಗಿಂತಲೂ ಕೂಡ ನಿವೃತ್ತಿ ಆಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ. ಆ ಹಿನ್ನೆಲೆ ಒಳಗೆ ನಾವು 60 ವರ್ಷ ಆದ್ರೂ ಕೂಡ ನಿವೃತ್ತಿ ಆಗಿದ್ರೂ ಕೂಡ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು, ಅವು ಎರಡೂ ಸರ್ಕಾರಗಳು ಎಚ್ಚೆತ್ತು ನಿವೃತ್ತ ನೌಕರರ ಬಗ್ಗೆ ಯಾವುದೇ ಕೊಡ್ತಕ್ಕಂಥ ಅನುದಾನಗಳನ್ನು, ಆರ್ಥಿಕ ನಷ್ಟಗಳನ್ನು ಮಾಡದೆ ಯಥಾವತ್ತಾಗಿ ಅವುಗಳನ್ನು ಮುಂದುವರಿಸಬೇಕಂತ ತಿಳ್ಕೊಂಡು ಇವತ್ತು ನಾವು ಚಿಕ್ಕೋಡಿ ತಾಲೂಕಿನಿಂದ ಮನವಿಯನ್ನು ಅರ್ಪಿಸಲಿಕ್ಕೆ ಬಂದೆವು. ಸನ್ಮಾನ್ಯರು ಈ ಮನವಿಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ಕಚೇರಿ ಮುಖಾಂತರ ಹೋಗ್ಬೇಕಂತ ತಿಳ್ಕೊಂಡು ನಾನೆಲ್ಲ ಅಖಂಡ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಧ್ಯಕ್ಷ ಚಂದ್ರಶೇಖರ್ ಅರ್ಬಾವಿ